सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। क्षेत्र क्षेत्रज्ञ विभाग योग। श्री भगवानुवाच इदं शरीरं कौन्तेय क्षेत्रमित्यभिधीयते एतद्यो वेत्ति तं प्राहुः क्षेत्रज्ञ इति तद्विदः। क्षेत्रज्ञं चापि मां विद्धि सर्वक्षेत्रेषु भारत। क्षेत्र क्षेत्रज्ञयोर्ज्ञानं यत्तज्ज्ञानं मतं मम। ऋषिभिर्बहुधा गीतं छन्दोभिर्विविधैः पृथक् ब्रह्मसूत्रपदैश्चैव हेतुमद्भिर्विनिश्चितैः। महाभूतान्यहङ्कारः बुद्धिरव्यक्तमेव च इन्द्रियाणि दशैकञ्च पञ्चचेन्द्रियगोचराः। इच्छा द्वेषसुखं दुःखं सङ्घातश्चेतना धृतिः एतत् क्षेत्रं समासेन सविकारमुदाहृतम्। अमानित्वमदम्भित्वम् अहिंसा क्षान्तिरार्जवम् आचार्योपासनं शौचं स्थैर्यमात्मविनिग्रहः। इन्द्रियार्थेषु वैराग्यम् अनहङ्कार एव च जन्म मृत्युजरा व्याधि दुःखदोषानुदर्शनम्। असक्तिरनभिष्वङ्गः पुत्रदारगृहादिषु नित्यं च समचित्तत्वम् इष्टानिष्टोपपत्तिषु। मयि चानन्ययोगेन भक्तिरव्यभिचारिणी विविक्तदेशसेवित्वम् अरतीर्जन संसदि। अध्यात्मज्ञाननित्यत्वम् तत्त्वज्ञानार्थदर्शनम् एतज्ज्ञानमिति प्रोक्तम् अज्ञानं यदतोऽन्यथा। ಗೀತಾಚಾರ್ಯ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಈ ಕ್ಷೇತ್ರ ಮತ್ತು ಕ್ಷೇತ್ರವನ್ನ, ಕ್ಷೇತ್ರ ಅಂತಂದ್ರೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಈ ತೋರುವಂತಹ ಜಗತ್ತು, ಇದೆಲ್ಲವೂ ಕೂಡ ಕ್ಷೇತ್ರ ಅಂತ. ಈ ಕ್ಷೇತ್ರವನ್ನು ತಿಳಿಯುವಂತಹ ಯಾವನು ಜೀವನಿದ್ದಾನೋ ಅವನನ್ನ ಕ್ಷೇತ್ರಜ್ಞ ಅಂತ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನ ಚೆನ್ನಾಗಿ ತಿಳಿದಾಗ ನನ್ನನ್ನು ನೀನು ಯಥಾರ್ಥವಾಗಿ ತಿಳಿದಂತಾಗತ್ತೆ. ಆ ಕಾರಣದಿಂದ
ಕ್ಷೇತ್ರವನ್ನ ನಾನು ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಈ ಕ್ಷೇತ್ರ ಅಂತಂದ್ರೆ ಏನು ಅನ್ನುವಂಥದ್ದನ್ನ ಮಹಾಭೂತಾನಿ ಅಹಂಕಾರ ಅಲ್ಲಿಂದ ಹಿಡಿದು ನಮಗೆ ಎರಡು ಶ್ಲೋಕಗಳಲ್ಲಿ ಕ್ಷೇತ್ರದ ಬಗ್ಗೆ ಅಂದ್ರೆ ಸೃಷ್ಟಿಯ ಕ್ರಮದ ಬಗ್ಗೆ ನಮಗೆ ಪರಿಚಯವನ್ನ ಮಾಡಿದರು. ದೆನ್ ಅದಾದ್ಮೇಲೆ ಈ ಶ್ಲೋಕ ನಂಬರ್ 7 ಇಂದ ಶ್ಲೋಕ ನಂಬರ್ 11 ವರೆಗೆ ಈ ವಿಶೇಷವಾಗಿ ಈ 5 ಶ್ಲೋಕಗಳು ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಇರುವಂತಹ ಸ್ಪಷ್ಟತೆಯನ್ನ ನಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಅಂದ್ರೆ ನಾವು ಕ್ಷೇತ್ರದಲ್ಲಿ ಇದ್ದೀವಿ, ಆದರೆ ಕ್ಷೇತ್ರದ ದೋಷಗಳನ್ನ ನೋಡುವಂತಹ ಒಂದು ಸೂಕ್ಷ್ಮತೆ ನಮಗಿಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕ್ಷೇತ್ರವನ್ನ ಭೋಗಿಸೋದ್ರ ಕಡೆಗೇನೆ ಇದೀವಿ. ಜೀವನಿಗೆ ಯಾವಾಗಲೂ ಕೊಡಗಿ ಭೋಗದಲ್ಲಿ ಅತ್ಯಂತ ಆಸಕ್ತಿ. ಭೋಗವನ್ನ ಮಾಡಬೇಕಾದ್ರೆ ಆ ಭೋಗಿಸುವಂತಹ ಸರಿಯಾಗಿರ್ಬೇಕು ಬೇಡವು ಅನ್ನುವಂಥದ್ದು, ಮತ್ತೆ ಅದು ಅದರ ಕ್ವಾಲಿಟಿ ಏನು, ಅದರ ಲಿಮಿಟೇಷನ್ ಏನು, ಇದು ಯಾವುದೂ ಇಲ್ಲದೇನೆ ಕೇವಲ ಭೋಗದಲ್ಲಿ ಆಸಕ್ತಿಯಾಗಿರ್ತಕ್ಕಂತಹ ನಮ್ಮ ಜೀವನನ್ನ ಒಂದು ರೀತಿಯಾಗಿರ್ತಕ್ಕಂತಹ ಎಚ್ಚರಿಸುವ ಅಂದ್ರೆ ಪರಿಚಯ ಮಾಡಿಸುವಂತಹ ಒಂದು ವಿಚಾರಧಾರೆಯನ್ನ ಈ ಶ್ಲೋಕಗಳಲ್ಲಿ ಹೇಳ್ತಾರೆ. ನಾವು ಹಿಂದಿನ ಉಪನ್ಯಾಸದಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಅಂತ ನೋಡಿದ್ವಿ ನಾವು. ಅದಕ್ಕಿಂತ ಹಿಂದಿನ ಶ್ಲೋಕದಲ್ಲಿ ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಆಚಾರ್ಯ ಉಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಅಂದ್ರೆ ಈ ಕ್ಷೇತ್ರಜ್ಞನ ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇರುವವರು ಈ ಕೆಲವೊಂದು ಗುಣಗಳನ್ನ ಅಳವಡಿಸಿಕೊಳ್ಬೇಕು ಅಂತ ನಮಗೆ ಸೂಚನೆಯನ್ನ ಕೊಟ್ಟರು. ಆ ಸೂಚನೆ ಕೊಡೋದ್ರ ಜೊತೆಗೆ ನಮಗೆ ಕೆಲವೊಂದು ಕ್ವಾಲಿಟಿಗಳನ್ನು ಬೆಳೆಸ್ಕೊಳ್ಬೇಕು. ಏನು ಕ್ವಾಲಿಟಿಗಳನ್ನು ಬೆಳೆಸ್ಕೊಳ್ಬೇಕು? ಯಾರು ಇದನ್ನ ತಿಳಿದಿದ್ದಾರೋ ಅವರನ್ನ ಸೇವಿಸೋದು, ಅಂದ್ರೆ ಅವ್ರ ಹತ್ರಕ್ಕೆ ಹೋಗೋದು, ಶುಚಿತ್ವ, ರುಜುತ್ವ, ಅಹಿಂಸ, ಸಹಿಷ್ಣುತೆ, ಅಲ್ಲದಲ್ಲಿ ಅಭಿಮಾನವನ್ನ ಬಿಡೋದು, ಈ ಎಲ್ಲ ಗುಣಗಳನ್ನ ನೀನು ಸ್ವಲ್ಪ ಅಳವಡಿಸಿಕೊಂಡೆ ಅಂತಂದ್ರೆ ಅವಾಗ ಆತ್ಮವಿನಿಗ್ರಹ ಅಂದ್ರೆ ನಿನಗೆ ಆ ಕ್ಷೇತ್ರಜ್ಞನ್ನ ತಿಳಿದುಕೊಳ್ತಕ್ಕಂತಹ ಒಂದು ಕ್ವಾಲಿಟಿ ಎಂಟ್ರೆನ್ಸ್ ಎಕ್ಸಾಮ್ ತರ ಮಾಡಿದ್ರು ನಮಗೆ. ದೆನ್ ಅದಾದ್ಮೇಲೆ ರಿಟರ್ನ್ ಎಕ್ಸಾಮ್ ಅನ್ನ ತಗೊಂಡಿದ್ದಾರೆ. ಅದು ಯಾವುದಂತಂದ್ರೆ ಇನ್ನು ಸ್ವಲ್ಪ ಕೆಳಗಡೆ ಬಂದು ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಅಂತ ಹೇಳಿದ್ರು. ಅಂದ್ರೆ ಈ ಇಂದ್ರಿಯಗಳಂತಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಅಂತ ಹೇಳಿ ಕರಿತೀವಿ. ಈ ಜ್ಞಾನೇಂದ್ರಿಯಗಳು ಯಾವಾಗಲೂ ಕೂಡ ಅರ್ಥವನ್ನ ಹುಡುಕೊಂಡು ಹೋಗ್ತವೆ. ಅಂದ್ರೆ ಅರ್ಥ ಅಂತಂದ್ರೆ ನನಗೆ ನಾನು ಅಂತಕ್ಕಂಥದ್ದನ್ನು ಹುಡುಕೊಂಡು ಹೋಗ್ತಕ್ಕಂಥದ್ದು ಈ ಇಂದ್ರಿಯಗಳ ಗುಣ. ನಾನೇನಾದರೂ ಕೆಲಸ ಮಾಡಿದಂದ್ರೆ ನನಗೆಷ್ಟು ಏನ್ ಕೊಡ್ತೀರಿ, ನಾನೇನಾದರೂ ಮಾತಾಡಿದಂದ್ರೆ ಚೆನ್ನಾಗಿ ಮಾತಾಡಿದಂದ್ರೆ ನನಗೇನ್ ಸನ್ಮಾನ ಮಾಡ್ತೀರಿ. ಇದು ಅರ್ಥ ಅಂತಂದ್ರೆ ನನಗೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನ ಹುಡುಕೊಂಡು ಹೋಗ್ತಕ್ಕಂತಹದ್ದು ಇಂದ್ರಿಯದ ಗುಣ. ಸುಂದರವಾಗಿರ್ತಕ್ಕಂಥದ್ದು ನೋಡೋದು, ಸುಂದರವಾಗಿರ್ತಕ್ಕಂಥದ್ದನ್ನ ಕೇಳೋದು, ಅಂದ್ರೆ ಕಿವಿಗೆ ಇಂಪಾಗತಕ್ಕಂಥದ್ದನ್ನ ಕೇಳೋದು, ಇದೆಲ್ಲವೂ ಕೂಡ ಇಂದ್ರಿಯಗಳ ಗುಣ. ಈ ಇಂದ್ರಿಯಗಳ ಗುಣಗಳು ಸಹಜ. ಮತ್ತೆ ಇದರ ಮೇಲೆ ಅಭಿಮಾನ ಕೂಡ ಬರುತ್ತೆ ಮನುಷ್ಯನಿಗೆ. ಅಂದ್ರೆ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನನ್ನ ಕಣ್ಣು ತುಂಬಾ ಚೆನ್ನಾಗಿದೆ, ಶಾರ್ಪ್ ಆಗಿದೆ, ನನ್ನ ಕಿವಿ ತುಂಬಾ ಶಾರ್ಪ್ ಆಗಿದೆ. ಈ ತರಹ ನಾವು ಕಂಪೇರ್ ಮಾಡಿ ಯಾವಾಗಲೂ ಕೂಡ ಇನ್ನೊಬ್ಬರ ಗಮನದಲ್ಲಿಟ್ಕೊಂಡು ನಮ್ಮನ್ನ ನಾವು ಹೊಗಳ್ಕೊಳ್ತಕ್ಕಂಥದ್ದು, ನಮ್ಮ ಹೆಚ್ಚುಗಾರಿಕೆಯನ್ನು ಹೇಳಿಕೊಳ್ತಕ್ಕಂಥದ್ದು, ಇವೆಲ್ಲವೂ ಮನುಷ್ಯನಿಗಿರ್ತಕ್ಕಂತಹ ಸಹಜ ಗುಣಗಳು. ಸೊ ಹಾಗಾಗಿ ಇವಳನ್ನ
ಇವ್ರನ್ನ ವಿಚಾರ ಮಾಡಬೇಕು ಅಂತ. ಅನಗತ್ಯವಾಗಿರ್ತಕ್ಕಂಥದ್ದು ಎಷ್ಟು ಕೆಪಾಸಿಟಿ ಲಿಮಿಟ್ ಅದ ಆ ಇಂದ್ರಿಯಗಳಿಗೆ, ಆ ಲಿಮಿಟ್ ಅನ್ನ ಅರ್ಥ ಮಾಡಿಕೊಂಡಾಗ ಅವಾಗ ಅದರ ಮೇಲೆ ನಮಗೆ ಅಹಂಕಾರ ಬರುವುದಿಲ್ಲ ಅಂತೇಳಿ ಹೇಳಿ, ಈಗ 2ನೇ ವಾಕ್ಯದಲ್ಲಿ ದೇಹದ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ ಅಂತ. ಅನುದರ್ಶನಂ ಅಂತಕ್ಕಂಥದ್ದು. ಅನುದರ್ಶನ ಅಂದ್ರೆ, ದರ್ಶನ ಅಂದ್ರೆ ನೋಡು, ಅನುದರ್ಶನ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ. ಯಾವುದನ್ನ ಈ ದೇಹದ ಮೇಲೆ ಅತ್ಯಂತ ಅಭಿಮಾನ, ಮತ್ತೆ ನಮ್ಮ ಇರೋ ಜೀವನೆಲ್ಲನೂ ಕೂಡ ಈ ದೇಹದ ಮೇಲೇನೆ, ದೇಹವನ್ನ ನಿಮಿತ್ತ ಮಾಡಿಕೊಂಡು, ದೇಹವನ್ನ ಆಧಾರ ಮಾಡಿಕೊಂಡು ನಮ್ಮ ಐಡೆಂಟಿಟಿ ಎಲ್ಲ ಇದೆ. ಆಧಾರ್ ಕಾರ್ಡಲ್ಲಿ ನಮ್ದು ಫೋಟೋ ಇರ್ತದೆ. ಬರೀ ಹೆಸರಿತ್ತಂದ್ರೆ ವ್ಯಾಲ್ಯೂ ಇರೋದಿಲ್ಲ, ಫೋಟೋ ಇರ್ಬೇಕಲ್ವಾ. ಫೋಟೋ ಇದ್ದಾಗ ಮಾತ್ರ ಅವಾಗ ID ಕಾರ್ಡಿಗೆ ಅರ್ಥ ಬರ್ತದೆ. ಅಂದ್ರೆ ನಮ್ಮ ID ಎಲ್ಲ ಇಲ್ಲದಂದ್ರೆ ದೇಹದಲ್ಲಿ ಇದೆ ಅಂತಂತಾರ. ದೇಹದ ಮೇಲೆ ಪ್ರೀತಿ ಇರಬೇಕು, ದೇಹವನ್ನ ಪ್ರೊಟೆಕ್ಟ್ ಮಾಡಬೇಕು, ಆದ್ರೆ ಅದರ ಲಿಮಿಟ್ ಅನ್ನ ಕೂಡ ತಿಳ್ಕೊಂಡಿರ್ಬೇಕು. ಲಿಮಿಟ್ ಅನ್ನು ತಿಳ್ಕೊಂಡಿರ್ಬೇಕು ಅಂತಂದ್ರೆ ಅದರದಿನ್ನು ಸ್ವಲ್ಪ ಅದರ ಜನ್ಮವನ್ನ ನೋಡ್ಬೇಕು. ಒಂದು ನೋಡಿ, ನಾವು ಜನಿಸುವಾಗ ನಾವು ಅಂದ್ರೆ ಪ್ರಕ್ರಿಯೆಯನ್ನು ಬಿಟ್ಟುಬಿಡೋಣ. ತುಂಬಾ ನಿಸ್ಸಹಾಯಕವಾಗಿರ್ತದ ಮಗು. ಇನ್ನೊಬ್ಬರು ಪ್ರೊಟೆಕ್ಟ್ ಮಾಡಬೇಕು, ಇನ್ನೊಬ್ಬರು ಪೋಷಣೆ ಮಾಡಬೇಕು. ಇನ್ನೊಬ್ಬರು ಪೋಷಣೆ ಮಾಡಿದಾಗ ಮಾತ್ರ ಅದು ಉಳ್ಕೊಳ್ತದೆ, ಬಿಟ್ರೆ ಇಲ್ಲಾಂದ್ರೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವಾಗ್ಲಿ ಇನ್ನು ಜಗತ್ತಿನಲ್ಲಿ ಏನೆಲ್ಲ ನಾವು ಭೂಮಿಗೆ ಮೊದಲು ಏನು ಬರ್ತ್ ದಿನ ಅಂತ ಕರಿತೀವಿ, ಆ ದಿನ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ನಾವು ನಿಸ್ಸಹಾಯಕರಾಗಿರ್ತೀವಿ. 6 ತಿಂಗಳ ತನಕ ನಮ್ಗೆ ನಾವು ಏನನ್ನ ಮಾಡಿಕೊಡಕ್ ಬರೋದಿಲ್ಲ. ಯಾವ್ದಾದ್ರೂ ಒಂದಿಷ್ಟು ಅಲ್ಲಿ ನಮ್ಮ ಮೈ ಮೇಲೆ ಸೊಳ್ಳೆನೋ ನೊಣನೋ ಏನಾರು ಕುತ್ಕೊಳ್ತು ಅಂತಂದ್ರೆ ಅದನ್ನು ಓಡ್ಸಕ್ ಕೂಡ ಆಗೋದಿಲ್ಲ ನಮಗ. ಅದನ್ನ ಬೇರೆಯವರೇ ಮಾಡ್ಬೇಕು. ಅದನ್ನ ಆಚಾರ್ಯ ಶಂಕರರು ಶಿವ ಅಪರಾಧ ಸ್ತೋತ್ರ ಅಂತೇಳಿ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಬಹಳ ಸೊಗಸಾಗಿ ಆ ಬಾಲ್ಯದ ಒಂದು ಚಟುವಟಿಕೆಗಳನ್ನ ವರ್ಣನೆ ಮಾಡಿದ್ದಾರೆ. ಏನಾದ್ರೂ ಗಲೀಜ್ ಮಾಡಿಕೊಂಡಾಗ, ಗಲೀಜ್ ಏನಾದ್ರೂ ಬಿತ್ತು ಮೈ ಮೇಲೆ ಅಂತಂದ್ರೆ, ನಾವಾಗ ಗಲೀಜ್ ಮಾಡಿಕೊಂಡಾಗ ಅದರಲ್ಲೇ ನಾವು ರಮಿಸ್ತು ಬಿಟ್ರೆ ಹೊರಗಡೆ ಬರಕ್ ಬರೋದಿಲ್ಲ ನಮಗೆ. ಇದು ಪ್ರತಿಯೊಂದು ಮಗು ಅನುಭವಿಸುವಂತಹ ಸ್ಥಿತಿ. ನಿಸ್ಸಹಾಯಕವಾಗಿರ್ತದೆ, ಡಿಪೆಂಡ್ ಆಗಿರ್ತದೆ, ಇನ್ನೊಬ್ಬರಿಂದ ಇದ್ರೆ ಬದುಕೋದಿಲ್ಲ. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ಅಲ್ಲಿ ಏನು ಕಚ್ಚಿದ್ರು ಕೂಡ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗದೆ ಇರ್ತಕ್ಕಂತಹ ಸ್ಥಿತಿ ಇರ್ತದೆ. ಇದನ್ನ ಯಾಕೆ ನೋಡ್ಬೇಕು ಅಂತಂತಾರಂದ್ರೆ, ಅವಾಗ ನಮಗೆ ಜ್ಞಾನ ಇರೋದಿಲ್ಲ, ಈಗ ಅದನ್ನ ಯೋಚನೆ ಮಾಡೋದಿಲ್ಲ. ಸರಿ, ಆದ್ರೆ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು, ಸ್ವತಂತ್ರವಾಗಿರ್ಬೇಕು ಅಂತಂತೀವಲ್ವಾ. ಮಗುವಾಗಿರುವಾಗ ಹೇಗೆ ಸ್ವತಂತ್ರವಾಗಿರಕ್ಕೆ ಸಾಧ್ಯ? ಅಂತಹ ಒಂದು ಸ್ಥಿತಿ ವಿಚಾರ ಮಾಡಿದಾಗ ತಿರುಗಿ ಅಂತಹ ಸ್ಥಿತಿಗೆ ಹೋಗಬಾರದು ಅನ್ನುವಂತಹ ಮನಸ್ಸು ಬರುತ್ತೆ. ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರದಿ ಅಂತ ಆಚಾರ್ಯ ಶಂಕರರು ಪುದಿದು ಮಲಮೂತ್ರದಲ್ಲಿ ನೊಂದೆನು ಜಾಟರಾಜ್ಞಿಯಲಿ ಅಂತ. ಎಲ್ಲ ಒಂದೇ ಕಡೆ ಇರ್ತವೆ ಗರ್ಭದಲ್ಲಿ. ಮಲಮೂತ್ರದ ಪಕ್ಕದಲ್ಲೇ 9 ತಿಂಗಳ ಮಗು ಇರುತ್ತೆ. ಆಮೇಲೆ ಕೂಡ ಮತ್ತೆ 9 ತಿಂಗಳು ಕೂಡ ಪರಾಧೀನವಾಗಿರ್ತದೆ.
9 ತಿಂಗಳ 9 ವರ್ಷ ತನಕ ಕೂಡ ಈ ಪರಾಧೀನವಾಗಿರ್ತದ. ಇಂತಹ ಒಂದು ಪರಾಧೀನ ಸ್ಥಿತಿಯಲ್ಲಿ ಸೊ ನಾವು ಸ್ವತಂತ್ರವಾಗಿ ಹೇಗಿರ್ಲಿಕ್ಕೆ ಸಾಧ್ಯ? ಅಂದ್ರೆ ಇದು ಸಹಜ ಅಲ್ವಾ ಅಂತ ನೀವು ಕೇಳ್ತೀರಿ. ಸಹಜನೇ. ಆದ್ರೆ ಆಚಾರ್ಯರು ಇಲ್ಲಿ ನಮಗೆ ಗೀತಾಚಾರ್ಯ ತಿಳಿಸ್ತಕ್ಕಂಥದ್ದೇನೆಂದ್ರೆ, ಅಂತಹ ಅವಸ್ಥೆಗೆ ಪುನಃ ಬರುವಂತಹ ಪ್ರಸಂಗವನ್ನ ತಂದುಕೊಳ್ಬಾರದು ಅನ್ನುವಂತಹ ದೃಷ್ಟಿಕೋನದಿಂದ ಅದನ್ನ ನಮಗೆ ದೋಷ ಅನುದರ್ಶನ ಅಂತ ಹೇಳ್ತಾ ಇದ್ದಾರೆ. ನಾವು ಪುನಃ ಪುನಃ ಅಂತಹ ಅವಸ್ಥೆಗೆ ಬರದ ಹಾಗೆ ಹೇಗಿರ್ಬೇಕು? ಅದಕ್ಕೆ ಒಂದ್ಸಲ ಚೆನ್ನಾಗಿ ನೋಡಿದ್ವಿ ಅಂತಂದ್ರೆ ಅವಾಗ ನಮಗೆ ಹೇ ಪರಮಾತ್ಮ, ಈ ರೀತಿಯಾಗಿ ಅಸಹಾಯಕವಾಗಿರ್ತಕ್ಕಂತಹ ಸ್ಥಿತಿಯನ್ನ ಕೊಡಬೇಡ. ಈಗ ನಾವೆಲ್ಲ ಕೇಳ್ತೀವಲ್ವ, ವಯಸ್ಸಾದ್ಮೇಲೆ ನಾವ್ಯಾರಿಗೂ ಡಿಪೆಂಡ್ ಆಗಬಾರ್ದು ಅಂತೀವಿ. ನಮಗೆಲ್ಲರಿಗೂ ಕೂಡ ಸಹಜವಾಗಿರ್ತಕ್ಕಂಥದ್ದು ಸ್ವಭಾವ. ನೋಡ್ರಿ, ನಾನು ಯಾರಿಗೂ ಡಿಪೆಂಡ್ ಆಗದಂಗೆ ಇರ್ಬೇಕು ಅಂತ ವಯಸ್ಸಾದ್ಮೇಲೆ ಹೇಳ್ಕೊಳ್ತೀವಿ. ಮಗುವಾಗಿರುವಾಗ ಅಂತನೂ ಇದೀವಲ್ವಾ, ಅದನ್ನು ಕೂಡ ಕೇಳ್ಕೋಬೇಕು. ಹಾಗೆ ಡಿಪೆಂಡೆನ್ಸ್ ಇರ್ತಕ್ಕಂತಹ ಸ್ಥಿತಿಯನ್ನ ನನಗೆ ಕೊಡಬೇಡ ನೀನು ಅಂತ. ಇದು ಜನ್ಮ ಹುಟ್ಟುವಾಗ ಆಗ್ತಕ್ಕಂತಹದ್ದು ಒಂದು ದರ್ಶನ. ಎಲ್ಲರಿಗೂ ಬೆಳೆಯುವಾಗಲೂ ಕೂಡ ಆಗ್ತಕ್ಕಂತಹ ದರ್ಶನ. ಇನ್ನು ಮೃತ್ಯು ಅಂತ ಕರೀತಾರೆ ಅವರು. ಮೃತ್ಯು ಅಂತಂದ್ರೆ ನಮಗೆಲ್ಲ ಗೊತ್ತಿರ್ತಕ್ಕಂತಹದ್ದು. ಆದರೆ ಮೃತ್ಯು ಅಂತಕ್ಕಂಥದ್ದಕ್ಕೆ 2-3 ಅರ್ಥಗಳಿದಾವ. ಭಯ ಅಂತಾನೂ ಕೂಡ ಕರೀತಾರೆ, ಮರವು ಅಂತಾನೂ ಕೂಡ ಕರೀತಾರೆ. ಅಂದ್ರೆ ಯಾವಾಗ ಮೃತ್ಯು ಸಮೀಪಿಸುತ್ತೆ, ಇನ್ನು ಕೆಲವೊಬ್ಬರಿಗೆ ಬೇಗನೆ ಮರುವಾಗಿ ಬಿಡ್ತದ. ಯಾರು ಮನೆಗಿದ್ದವ್ರು ಯಾರು ಪರಿಚಯ ಆಗೋದಿಲ್ಲ, ಅಂತ ಸ್ಥಿತಿಗೆ ಬಂದ್ಬಿಡ್ತಾರೆ. ಸುಮ್ಮನೆ ಇರ್ತಾರೆ, ಆದ್ರೆ ಯಾರನ್ನ ಅವರು ಗುರುತು ಹಿಡಿಯುವಂತ ಸ್ಥಿತಿಗೆ ಇರಂಗಿಲ್ಲ. ನಾವು ತುಂಬಾ ಜನರ ಸ್ಥಿತಿಯನ್ನ ನೋಡ್ತೀವಿ. 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ, ಇನ್ನು ಕೆಲವೊಬ್ಬರು 5 ವರ್ಷ, 10 ವರ್ಷ ತನಕ ಹಂಗೆ ಇರ್ತಾರೆ. ಕೆಲವೊಬ್ರು ಎಲ್ಲ ಪರಾಧೀನವಾಗಿ ಬಿಟ್ಟಿರ್ತಾರೆ, ಇನ್ನೊಬ್ಬರ ಮೇಲೆ ತುಂಬಾ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಮತ್ತೆ ಏನು ಜ್ಞಾಪಕ ಇರಂಗಿಲ್ಲ, ತಾನೇನು ಜೀವನದಲ್ಲಿ ಮಾಡಿದ್ನೋ ಅದು ಯಾವುದು ಕೂಡ ಜ್ಞಾಪಕ ಇರೋದಿಲ್ಲ, ಎಲ್ಲ ಮರುವಾಗಿ ಬಿಡುತ್ತದೆ. ಮತ್ತೆ ಇನ್ನು ಕೆಲವೊಬ್ಬರಿಗೆ ಸಾಯುವಾಗ ಮರುವಾಗತಕ್ಕಂಥದ್ದು ಕೂಡ ಸತ್ವಾಗಿರ್ತಕ್ಕಂಥದ್ದು. ಆ ಪ್ರಾಣದ ಸೆಳೆತಗಳು ಇರುವಾಗ ಎಲ್ಲ ಮರೆತು ಬಿಡ್ತಾನೆ. ಅಂದ್ರೆ ಪ್ರಾಣ ಹೋಗುವಾಗ ಅದು ಭಯಂಕರ ಯಾತನೆ ಅಂತ ನಮಗೆ ಗೊತ್ತಿಲ್ಲ, ನಮಗೆ ಆ ಸಮಯಕ್ಕೆ ಗೊತ್ತಾಗುತ್ತದು. ಅವಾಗ ಇಷ್ಟು ವರ್ಷಾನುಗಟ್ಲೆ ಅನೇಕ ವರ್ಷಗಳ ಕಾಲ ಏನನ್ನ ನಮ್ಮದು ಅಂತ ಅನ್ಕೊಂಡಿದ್ವೋ ಅದು ಯಾವುದು ನೆನಪಿಗೆ ಬರಂಗಿಲ್ಲ ಅಂತ. ಅವಾಗ ಯಾವುದನ್ನ ಸತ್ಯ ಅಂತ ತಿಳ್ಕೊಂಡಿದ್ದೇವೋ, ಈ ಸತ್ಯ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಯಾವುದು ನೆನಪಿಗೆ ಬರದಿರತಕ್ಕಂಥ ಒಂದು ಸ್ಥಿತಿ, ಅದು ಮೃತ್ಯು ಸ್ಥಿತಿ. ಅಲ್ಲಿ ಕೂಡ ಮನುಷ್ಯನಿಗೆ ಪ್ರಜ್ಞೆ ತಪ್ಪಿಬಿಡುತ್ತದೆ. ಮಗುವಾಗಿರಾಗಲೂ ತಪ್ಪುತ್ತದೆ, ಮತ್ತೆ ಮರಣಕಾಲದಲ್ಲಿ ಕೂಡ ತಪ್ಪುತ್ತದೆ. ಸೊ ಹಾಗಾಗಿ ಇಂತಹ ಒಂದು ಜನನ ಮರಣದ ಚಕ್ರದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಇದನ್ನ ನಾವು ದರ್ಶನ ಅಂದ್ರೆ ನೋಡ್ಬೇಕು ಇದನ್ನ ಅಂತ. ಇನ್ನು ದೇಹಕ್ಕೆ ಜರ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಜನ್ಮ, ಮೃತ್ಯು, ಜರ, ವ್ಯಾಧಿ. ಜರ ಅಂದ್ರೆ ಮುಪ್ಪು. ಎಲ್ಲರಿಗೂ ಕೂಡ ಯಾರೆಲ್ಲ ಮನುಷ್ಯರು ಅವರಿಗೆ ಈ ಅವಸ್ಥೆಗಳು ಸಹಜವಾಗಿದ್ದಾವೆ. ಬಾಲ್ಯ, ಯೌವನ ಮತ್ತು ಮುಪ್ಪು. 6 ದೋಷಗಳಂತ ಬರೀತಾರೆ. 6 ದೋಷಗಳನ್ನ ಬೇರೆ ರೀತಿಯಾಗಿ ನೋಡೋಣ ಅಂತ ಇಲ್ಲಿ ಜಸ್ಟ್ ಈಗ 4 ತೋರಿಸಿದ್ದಾರೆ ನಮಗೆ. ಜನನ ತೋರಿಸಿದ್ದಾರೆ, ಮರಣ ತೋರಿಸಿದ್ದಾರೆ ಮತ್ತು ಜರ ತೋರಿಸಿದ್ದಾರೆ. ಅಂದ್ರೆ ಜರ ಅಂದ್ರೆ ಸಾಮಾನ್ಯ ಯಾರೆಲ್ಲ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಪ್ರಾಣಿಗಳಾಗಿ ಹುಟ್ಟಿದ್ದೀವಿ, ಎಲ್ಲರಿಗೂ ಕೂಡ ಈ ಮುಪ್ಪು ಅಂತಕ್ಕಂಥದ್ದು. ಮರಕ್ಕೆ ಕೂಡ ಮುಪ್ಪಿದೆ. ಒಂದಿಷ್ಟು ವಯಸ್ಸಾದ್ಮೇಲೆ ಅದು ಕೂಡ ಹಣ್ಣನ್ನು ಬಿಡೋದಿಲ್ಲ, ಫಲ ಬಿಡೋದಿಲ್ಲ.
ವಯಸ್ಸಾದ್ಮೇಲೆ ಮನುಷ್ಯನಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತವ. ಸರಿಯಾಗಿ ಕಿವಿ ಕೇಳದೆ ಇರ್ತಕ್ಕಂಥದ್ದು, ಕಣ್ಣು ಕಾಣದೇ ಇರ್ತಕ್ಕಂಥದ್ದು, ನನಗೆ ಬೇಕಾಗಿರ್ತಕ್ಕಂಥದ್ದನ್ನ ತಗೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಸಹಜವಾಗಿರ್ತಕ್ಕಂಥವು ವಯಸ್ಸಾದ್ಮೇಲೆ. ಇಂತಹ ಸ್ಥಿತಿ ಇಂದ ಹೊರಗಡೆ ಬರಬೇಕಲ್ವಾ? ಹಾಗಾಗಿ ಅದು ಕ್ಷೇತ್ರವನ್ನ ದರ್ಶನ ಮಾಡಿಸ್ತಿದ್ದಾರೆ. ಅನುದರ್ಶನ ಅಂದ್ರೆ ಚೆನ್ನಾಗಿ ನೋಡು ಅಂತ. ಇನ್ನು ವ್ಯಾಧಿ ಅಂದ್ರೆ ಕಾಯಿಲೆಗಳು ಬಂದಾಗಲೂ ಕೂಡ ನಾವು ಡಿಪೆಂಡ್ ಆಗಿದ್ವಿ ಬೇರೆಯವರಿಗೆ. ಹಾಗಾಗಿ ಯಾವುದನ್ನ ಈ ಶರೀರ ನಾನು ಅಂತ ಅನ್ಕೊಂಡಿದ್ದೇನೋ, ಈ ಶರೀರದಲ್ಲಿ ಈ 4 ದೋಷಗಳು ಅತ್ಯಂತ ಪ್ರಮುಖವಾಗಿದ್ದಾವೆ. ಎಲ್ಲರಿಗೂ ಕೂಡ ಸಹಜವಾಗಿ ಬರ್ತಕ್ಕಂಥವು: ಜನನ, ಮರಣ, ಜರ, ಮೃತ್ಯು. ಏನಿದು ಗೊತ್ತಿರೋದಲ್ವಾ? ಯಾಕೆ ಇದನ್ನ ವಿಶ್ಲೇಷಣೆ ಮಾಡಬೇಕು ಅಂದ್ರೆ, ಗೊತ್ತಿರೋದು ಅದನ್ನ ಅನುಭವಿಸುವಾಗ ಮತ್ತೆ ಇನ್ನು ಯಾರದ ನೋಡಿದ ಮೇಲೆ ನಮಗೆ ಗೊತ್ತಾಗತಕ್ಕಂತನೂ ಕೂಡ, ನಾವು ಚೆನ್ನಾಗಿರುವಾಗ ಇದನ್ನ ನೋಡಿದ್ವಿ ಅಂತಂದ್ರೆ ಪುನಃ ಮತ್ತೆ ಇಂತಹ ದೋಷದಿಂದ ಕೂಡಿರ್ತಕ್ಕಂತಹ ಶರೀರವನ್ನ ತಗೊಳ್ಬೇಕಾ ಬೇಡವಾ ಅಂತ ಯೋಚನೆ ಬರ್ಲಿಕ್ಕೋಸ್ಕರ ಸಲುವಾಗಿ ಇದನ್ನ ಹುಟ್ಟಾಕಿದ್ದಾರೆ ಇಲ್ಲಿ. ಇಷ್ಟ ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ಗೊತ್ತಿರೋ ಸಂಗತಿ ಅಲ್ವಾ? ಯಾಕೆ ಇದು ಅಂತ ಕೇಳ್ಬೋದು ಪ್ರಶ್ನೆ. ಇದು ಗೊತ್ತಿರೋ ಸಂಗತಿ. ಆದರೆ ಪುನಃ ಇಂತಹ ದೋಷದಿಂದ ಕೂಡಿರ್ತಕ್ಕಂತಹ ಮಟೀರಿಯಲ್ನ ತಗೊಳ್ಳೋದು ಬೇಡಯ್ಯ, ಚೆನ್ನಾಗಿರುತ್ತೆ ತಗೊಂಡ್ಬಿಟ್ರೆ ಹೇಗಿರುತ್ತೆ? ಜನ ಇಲ್ಲದೆ ಇರ್ತಕ್ಕಂಥದ್ದು, ಮರಣ ಇಲ್ಲದೆ ಇರ್ತಕ್ಕಂಥದ್ದು, ಮುಪ್ಪು ಇಲ್ಲದೆ ಇರ್ತಕ್ಕಂಥದ್ದು, ವ್ಯಾಧಿ ಬರದೇ ಇರ್ತಕ್ಕಂತಹ ಶರೀರ. ದೇವತೆಗಳಿಗೆ ನೋಡಿ, ಅದಿಲ್ಲ ಅದು ಸಮಸ್ಯೆ. ಅವ್ರಿಗೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಹೈ ಕ್ವಾಲಿಟಿ ಶರೀರದ. ಇಟ್ ಇಸ್ ವೆರಿ ಕಂಫರ್ಟಬಲ್ ಶರೀರದ. ಅಂತ ಶರೀರ ಇತ್ತಂತಂದ್ರೆ ನಾವು ಈ ದೋಷದಿಂದ ಬಿಡುಗಡೆ ಆಗಿಬಿಡ್ತಿದ್ವಿ ನೋಡಿ. ಸೊ ಹಾಗಾಗಿ ನಾವು ಚೂಸ್ ಮಾಡ್ತಕ್ಕಂಥದ್ದು ಒಳ್ಳೆ ಕ್ವಾಲಿಟಿ ಇರಲಿ ಅಂತ. ಒಳ್ಳೆ ಕ್ವಾಲಿಟಿ ಇತ್ತಂತಂದ್ರೆ ಅವಾಗ ನಮಗೆ ಈ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ನಾವು ಆ ದೇವತೆಗಳಂತ ಶರೀರವನ್ನ ಪಡಿಬೇಕು. ಆ ದೇವತೆಗಳಂತ ಶರೀರ ಪಡೆದಿವಂತಂದ್ರೆ ಅವಾಗ ಈ ಜನನ, ಮರಣ ಮತ್ತೆ ಜರ, ವ್ಯಾಧಿ, ಈ 4 ದೋಷಗಳಿಂದ ಮನುಷ್ಯ ಮುಕ್ತನಾಗಬಹುದು. ಅಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಫಲದ ಕಡೆ ಗೀತಾಚಾರ್ಯ ನಮ್ಮನ್ನ ಫೋಕಸ್ ಮಾಡ್ತಾ ಇದ್ದಾನೆ, ನೋಡಿಸ್ತಾ ಇದ್ದಾನೆ. ತಗೊಳ್ಳೋದಾದ್ರೆ ಆ ತರ ತಗೊಳಯ್ಯ. ಇದು ಯಾವುದೋ ಡಬ್ಬ ಮೆಟೀರಿಯಲ್ ಯಾಕೆ ತಗೊಳ್ತೀಯ? ಹೇಳ್ತೀವಲ್ಲೋ ಕೆಲವೊಂದು ಮಾರ್ಕೆಟ್ ಅಲ್ಲಿ ಡೂಪ್ಲಿಕೇಟ್ ಮೆಟೀರಿಯಲ್ ತಗೊಂಡಿವಿ ಅಂತಂದ್ರೆ ಮನೆಗೆ ಬರೆದಾಗ ಹಾಳಾಗಿ ಬಿಡ್ತದೆ. ಅದು ತಗೊಂಡು ಏನ್ ಮಾಡ್ಬೇಕು? ಅದಕ್ಕೆ ತಗೊಳ್ಳೋದಾದ್ರೆ ಚೆನ್ನಾಗಿರೋದು ತಗೋ, ಲೈಫ್ ಲಾಂಗ್ ಬರಬೇಕು ಅಂತ ಒಂದು ಮಟೀರಿಯಲ್ನ ಚೂಸ್ ಮಾಡು. ಆದ್ರೆ ಇಲ್ಲಿ ನಮಗೆ ದೇಹ ಅಂತಕ್ಕಂಥದ್ದು ಎಂಥದಿರ್ಬೇಕಂತಂದ್ರೆ, ಸೊ ಅದಕ್ಕೆ ಜನನ ಇರಬಾರ್ದು, ಮರಣ ಇರಬಾರ್ದು, ಮುಪ್ಪು ಇರಬಾರ್ದು, ಕಾಯಿಲೆ ಇರಬಾರ್ದು. ಅಂತಹ ಒಂದು ಶರೀರವನ್ನ ತಗೊಳ್ಬೇಕು ಅಂತಂದ್ರೆ ಈ ಶರೀರದ ಮೇಲೆ ನಮಗೆ ಈ ದೋಷ ನೋಡೋದಕ್ಕೆ ಬರಬೇಕು. ಈ ದೋಷ ನೋಡಿದ್ವಿ ಅಂದ್ರೆ ಅವಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಹಾಗಾಗಿ ಏನಾದ್ರೂ ತಗೊಳ್ಳೋದಾದ್ರೆ ಅಂತಹ ಒಂದು ಶರೀರವನ್ನ ತಗೊಳ್ಳೋಣ. ಅಂತಹ ಶರೀರ ತಗೊಂಡ್ವಿ ಅಂತಂದ್ರೆ ಅವಾಗ ನಾವು ಹೆಚ್ಚು ಆನಂದವಾಗಿರ್ಬೋದು, ಶಾಶ್ವತವಾಗಿರ್ಬೋದು ಅನ್ನುವಂತಹದ್ದನ್ನ. ಬಹಳ ಸೊಗಸಾಗಿರ್ತಕ್ಕಂಥ ಸಬ್ಜೆಕ್ಟು. ಬಟ್ ಇಷ್ಟು ನೋಡೋಣ ಅಂತ. ಇನ್ನು ಇದರಲ್ಲಿ ತುಂಬಾ ದೀರ್ಘವಾಗಿ
ಪ್ರಶ್ನಾರ್ಥಕವಾಗಿ ಕೇಳಿ ಇನ್ನೂ ಅದನ್ನ ವಿಚಾರ ಮಾಡ್ತಕ್ಕಂತಹ ಬುದ್ಧಿ ನಿಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಇಷ್ಟನ್ನ ಹೇಳಿ ಮುಂದಕ್ಕೆ ಹೋಗುತ್ತೇನೆ. ಬಹಳ ಈ ವಾಕ್ಯ ಅತ್ಯಂತ ಸೊಗಸಾಗಿರ್ತಕ್ಕಂಥದ್ದು. ಇದರ ಮೇಲೆ ಎಷ್ಟು ಜನ ಸಂತರು ಮಹಾಂತರು ಇದರ ಮೇಲೆ ಮಾತನಾಡಿದ್ದಾರೆ ಅಂದ್ರೆ ಅದ್ಭುತವಾಗಿ ಮಾತನಾಡಿದ್ದಾರೆ. ಎಲ್ಲ ದಾರ್ಶನಿಕರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಇದು ಅಷ್ಟು ಸೊಗಸಾಗಿರ್ತಕ್ಕಂಥ ಸಬ್ಜೆಕ್ಟು. ಬಟ್ ನಿಮ್ಗೆ ಯಾರು ಅಷ್ಟು ಆ ರೀತಿಯಾಗಿ ನೋಡುವಂತಹ ಇನ್ನೂ ಒಂದು ಮನೋಸ್ಥಿತಿ ಇಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಕ್ಯೂರಿಯಾಸಿಟಿಗೋಸ್ಕರ ಬಂದಿದ್ದೀರಿ. ಹಾಗಾಗಿ ಅದೇಂಗ್ರಿ ನಮ್ಮನ್ನು ಅಳತೆ ಮಾಡ್ತೀರಿ ನೀವು ಅಂತ ನೀವು ಕೇಳ್ಬೋದು. ನಿಮ್ಮನ್ನು ಅಳತೆ ಮಾಡ್ಲಿಕ್ಕೆ ನನ್ನ ಹತ್ರ ಒಂದು ಮಾನದಂಡ ಇದೆ. ಏನಂತಂದ್ರೆ ನೀವು ರಿಪೀಟ್ ಆಮೇಲೆ ಪ್ರಶ್ನೆಗಳನ್ನ ಕೇಳೋದಾಗ್ಲಿ, ಅದನ್ನ ಇನ್ನೊಂದ್ ಸ್ವಲ್ಪ ಓಪನ್ ಮಾಡೋದಾಗ್ಲಿ ನೋಡ್ಲಿಕ್ಕೆ ಕಡೆ ಹೋಗ್ತಾ ಇಲ್ಲ. ಗ್ರೂಪಲ್ಲಿ ಹಾಕ್ರಿ ಅಂತ ಹೇಳ್ತೀನಿ, ಹಾಕೋದಿಲ್ಲ. ಅವಾಗ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಇನ್ನೊಂದಿಷ್ಟು ನಿಮಗೆ ಅದರಲ್ಲಿ ಅಂತಹ ಒಂದು ಕುಶಲತೆ ಇಲ್ಲ ಅಂತ ಗೊತ್ತಾಗಿ ಸಬ್ಜೆಕ್ಟ್ ಅನ್ನ ಇಲ್ಲಿಗೆ ಇದನ್ನ ನಿಲ್ಲಿಸ್ತೇನೆ. ಇನ್ನು ಅಸಕ್ತಿ ಅನಭಿಶ್ವಂಗ ಪುತ್ರ ದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು. ಅಸಕ್ತಿ ಅನಭಿಶ್ವಂಗ. ಅಸಕ್ತಿ ಅಂದ್ರೆ ಆಸಕ್ತಿ ಅಂತ. ಅನಭಿಶ್ವಂಗ ಬಹಳ ಸುಂದರವಾಗಿರ್ತಕ್ಕಂಥ ಶಬ್ದ ಇದು. ಈ ದೇಹದ ಮೇಲೆ ವಿಚಾರಣೆ ಕೊಟ್ಟಲ್ವಾ, ಈಗ ಇನ್ನೊಂದು ಸ್ವಲ್ಪ ಆಚೆ ಬರ್ತದೆ. ದೇಹಕ್ಕಿಂತ ಆಚೆ ಬರ್ತಾ ಇದ್ದಾರೆ. ಮನುಷ್ಯನಿಗೆ ತನ್ನದಲ್ಲದರಲ್ಲಿ ಆಸಕ್ತಿ ಬರ್ತದೆ. ತನ್ನದಲ್ಲದ ವಸ್ತುವಿನಲ್ಲಿ ತನಗೆ ಆಸಕ್ತಿ ಬರ್ತದೆ. ಎಷ್ಟು ಆಸಕ್ತಿ ಬರ್ತದೆ ಅಂತಂದ್ರೆ ಅದು ರಿಯಲ್ ಅಲ್ಲ, ಆದ್ರೆ ರಿಯಲ್ ತರ ಅವನು ಫೀಲ್ ಮಾಡ್ತಾನೆ ಅಂತ. ಯಾವುದರಲ್ಲಿ? ಪುತ್ರ ದಾರ ಗೃಹಾದಿಷು ಅಂತ. ಗೃಹಾದಿಷು ಅಂತಂದ್ರೆ ಬಹುವಚನ ಹಾಕಿದ್ದಾರೆ. ಮಕ್ಕಳ ಮೇಲೆ ಮತ್ತೆ ದಾರ ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ ದಾರ ಅಂತಕ್ಕಂಥದ್ದು ಅದು ಬಂಧಿಸುವಂತಹದ್ದು ಅಂತ ಅರ್ಥ ಬರುತ್ತೆ. ಆದರೆ ಇಲ್ಲಿ ಕೆಲವೊಬ್ಬಷ್ಟು ಶಾಸ್ತ್ರಕಾರ ಅದನ್ನ ಹೆಂಡತಿ ಅಂತ ಪ್ರಯೋಗ ಮಾಡಿದ್ದಾರೆ. ಆದರೆ ನಾನು ಹಾಗೆ ಪ್ರಯೋಗ ಮಾಡೋದಿಲ್ಲ. ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗವನ್ನ ಗಮನಿಸಿ ಅರ್ಥವನ್ನ ಮಾಡಬಾರ್ದು. ನಮಗೆ ಯಾವುದು ನಮ್ಮನ್ನ ಬಂಧಿಸ್ತದ ಅದು ದಾರ. ಗಂಡಸಿಗೆ ಹೆಂಗಸು ಬಂಧಿಸ್ತಂದ್ರೆ ಅದು ದಾರ ಆಗತ್ತ, ಹೆಂಗಸಿಗೆ ಗಂಡಸು ಬಂಧಿಸ್ತಂದ್ರೆ ಅದು ದಾರ ಆಗತ್ತ. ಹೀಗೆ ಅರ್ಥ ತಗೊಳ್ಬೇಕು ಅದನ್ನ. ಹಾಗಾಗಿ ದಾರ ಅಂತಕ್ಕಂಥದ್ದು, ದಾರ ಅಂತಂದ್ರೆ ಕಟ್ಟುವಂಥದ್ದು. ದಾರ ಅಂತ ಅಂದ್ವಲ್ವಾ ನಾರ್ಮಲ್ ಆಗಿ, ಹಗ್ಗ ಅಂತ ಕರಿತೇವೆ ನೋಡಿ. ಅದು ಹಗ್ಗ ಏನ್ ಮಾಡ್ತದೆ, ಕೈಗೆ ಯಾರಾದ್ರೂ ಕಟ್ಟಿಬಿಟ್ರಂದ್ರೆ ನಮ್ಮನ್ನ ಬಂಧಿಸಿಬಿಡ್ತದೆ. ಕೈಯನ್ನ ಕಾಲನ್ನ ಕಟ್ಟಿ ಹಾಕ್ಬಿಟ್ಟಂದ್ರೆ ನಮಗೆ ಮುಂದಕ್ಕೆ ಹೋಗಿ ಬರೋದಿಲ್ಲ. ಹಾಗೆ ಜೀವನದಲ್ಲಿ ಇವು ಕೆಲವೊಂದು ನಮ್ಮನ್ನ ಕಟ್ಟಿ ಹಾಕ್ಬಿಡ್ತವೆ ಅಂತಾರೆ. ಯಾವ ಕಟ್ಟಿ ಹಾಕ್ತವ? ಮಕ್ಕಳು ಅಂತಕ್ಕಂಥದ್ದು ಕಟ್ಟಿ ಹಾಕ್ತವ, ಗಂಡ ಅಂತಕ್ಕಂಥದ್ದು, ಹೆಂಡತಿ ಅಂತಕ್ಕಂಥದ್ದು, ಮನೆ ಅಂತಕ್ಕಂಥದ್ದು, ಪ್ರಾಪರ್ಟಿ ಅಂತಕ್ಕಂಥದ್ದು, ನಮ್ಮ ಪೊಸಿಷನ್, ಅಧಿಕಾರ ಅಂತಕ್ಕಂಥದ್ದು, ಇವೆಲ್ಲ ಏನ್ ಮಾಡ್ತಾವಂತಂದ್ರೆ ಇವೆಲ್ಲ ನಮ್ಮನ್ನ ಬಂಧಿಸುವಂತಹ ಕೆಲಸ ಮಾಡ್ತವೆ. ಅಸಕ್ತಿ ಅನಭಿಶ್ವಂಗ. ಈ ಎಲ್ಲದರಲ್ಲಿ ನಾನೇ ಅಂತ ಅನ್ಕೊಂಡ್ಬಿಡ್ತೀನಿ ಅಂತ. ಮಕ್ಕಳಿಗೆ ಏನಾದ್ರೆ ನನಗೆ ಆಗಿದೇನೋ ಅಂತಕ್ಕಂಥದ್ದು ಫೀಲ್ ಆಗುತ್ತೆ. ಪತಿಗೆ ಏನಾದ್ರೂ ಆದ್ರೆ ನನಗೆ ಆಗಿದೆ ಅಂತಕ್ಕಂಥದ್ದು, ಪತ್ನಿಗೆ ಏನಾದ್ರೂ ಆದ್ರೆ ನನಗೆ ಆಗಿದೆ ಅಂತಕ್ಕಂಥದ್ದು, ನಮ್ಮ ಮನೆಗೆ ಏನಾದ್ರೂ ಆಯ್ತು ಅಂದ್ರೆ ನಮ್ಗೆ ಆಗಿದೆ, ನಿದ್ದೆ ಬರಂಗಿಲ್ಲ. ನಮ್ಮ ಜಮೀನಿಗೆ ಏನಾದ್ರೂ ಧಕ್ಕೆ ಆದ್ರೆ,
ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಧಕ್ಕೆ ಆದ್ರೆ, ನಮ್ಮ ಪವರ್ಗೆ ಧಕ್ಕೆ ಆದಾಗ ನಮ್ಮದ ಅಲ್ಲದರಲ್ಲಿ ನಮ್ಮದನ್ನ ಆರೋಪಿಸಿ ಆಸಕ್ತಿಯನ್ನ ಪಡುವಂತಹದ್ದು ಅನವಿಶ್ವಂತಹ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಈ ಎಲ್ಲದರಲ್ಲಿ ತನ್ನದಲ್ಲದ ತಾನು ಅಂತ ಅನ್ಕೊಂಡಿದ್ದಾನಲ್ಲ ಅದನ್ನ ನಿರಾಕರಿಸಬೇಕು ಅಂತ. ಅವಿಶ್ವಂಗ ಅನವಿಶ್ವಂಗ, ತನ್ನದಲ್ಲದರಲ್ಲಿ ತಾನು ಬಯಸುವಂತಹದ್ದು ಅನವಿಶ್ವಂಗ ಅಂತಂದ್ರೆ ಇಲ್ಲಿ ಆಚಾರ್ಯ ಹೇಳ್ತಕ್ಕಂಥದ್ದು. ಅದರ ಮೇಲೆ ಆ ಒಂದು ತನ್ಮಯತೆಯನ್ನು ಬಿಟ್ಟು ಬಿಡು, ಮಮತೆಯನ್ನು ಬಿಟ್ಟು ಬಿಡು. ಮಮತೆಯನ್ನು ಬಿಟ್ಟು ಬಿಡು ಅಂತಂದ್ರೆ ಅದನ್ನು ಬಿಟ್ಟು ವೈರಾಗ್ಯ ತಾಳಂತ ಹೇಳ್ತಿಲ್ಲ ಅವರು. ಅರೆ ಅವ್ರಿಗೆ ಕಾಯಿಲೆ ಬಂದಿದೆ ಅಂತಂದ್ರೆ ನಿನಗೆ ಕಾಯಿಲೆ ಆಗಿದೆ ಅನ್ನತ್ತಾರೆ, ಯಾಕ ಥಿಂಕ್ ಮಾಡ್ತೀಯ? ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ? ಅದನ್ನ ಬಿಟ್ಬಿಟ್ಟು ನನಗೆ ಆಗಿದೆಯೇನೋ ಅನ್ನೋ ತರ ಕೆಲವೊಬ್ರು ಹೆಂಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನೋಡಿ. ಅತ್ಯಂತ ಆಸಕ್ತಿ ಇರುವಾಗ ಏನಾಗಿಬಿಡ್ತದೆ, ನನಗೆ ಆಗಿದೆಯೇನೋ ಅನ್ನಷ್ಟು ಫೀಲ್ ಆಗಿಬಿಡ್ತದೆ. ಇವು ಏನ್ ತೋರಿಸ್ತವೆ? ಈ ಎಲ್ಲ ದೋಷಗಳನ್ನ ಯಾಕೆ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಎಷ್ಟೋ ಒಂದು ತಪ್ಪು ಮಾಡ್ತಾ ಇದ್ದಾನೆ ಮನುಷ್ಯ ಅಂತ. ಬಹಳ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನು ಬಿಟ್ಟು ಬಿಡ್ಬೇಕಂತಾರೆ. ಬಿಟ್ಟು ಬಿಡ್ಬೇಕಲ್ಲ, ಬಿಡಕ್ ಬರೋದಿಲ್ಲ ಯಾವು. ಯಾಕಂತಂದ್ರೆ ಅವೆಲ್ಲವೂ ಕೂಡ ನಮ್ಮ ಪ್ರಾರಬ್ಧದಿಂದ ನಮಗೆ ಜೊತೆಗಿರ್ತಕ್ಕಂಥವು. ಅವು ಸುಮ್ಮನೆ ಬಂದಿಲ್ಲ, ಅವಕ್ಕೊಂದಿಷ್ಟು ತಪಸ್ಸು ಮಾಡಿದ್ದೀವಿ. ತಪಸ್ಸು ಮಾಡಿರೋದ್ರಿಂದ ಸಿಕ್ಕಿದೆ. ಅವರು ತಪಸ್ಸು ಮಾಡಿದ್ದಾರೆ, ನಾವು ತಪಸ್ಸು ಮಾಡಿದ್ದೀವಿ. ಆ ಇಬ್ಬರ ತಪಸ್ಸಿನ ಫಲದಿಂದ ಈ ಜನ್ಮದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿದ್ದೀವಿ. ಹಾಗಾಗಿ ಅವ್ರ ಮೇಲೆ ವೈರಾಗ್ಯ ತಾಳ್ಬೇಕು ಅಂತ ಅರ್ಥ ಅಲ್ಲ. ಅನಗತ್ಯವಾಗಿರ್ತಕ್ಕಂತಹ ಯೋಚನೆಗಳನ್ನ, ಅನಗತ್ಯವಾಗಿರ್ತಕ್ಕಂತಹ ಮನಸ್ಸಿನ ವಿಕ್ಷೇಪವನ್ನ ತೆಗೆದುಹಾಕ್ಬೇಕು ಅಂತ. ಯಾವಾಗ ನಾವು ಅನಗತ್ಯವಾಗಿರ್ತಕ್ಕಂಥದ್ದನ್ನ ತೆಗೆದಿಲ್ವೋ ಅವಾಗ ಅದು ತುಂಬಾ ಅತಿಕ್ರಮಣ ಮಾಡಿಬಿಡ್ತದೆ ನಮ್ಮನ್ನ. ಒಂದು ಕ್ಷಣದಲ್ಲಿ ಎಷ್ಟೊಂದು ನೋವಾಗಿಬಿಡ್ತದೆ, ಸಿಕ್ಕಾಪಟ್ಟೆ ನೋವಾಗಿಬಿಡ್ತದೆ. ಹೋಗ್ಲಿ, ಆ ನೋವು ಹಂಗೆ ಶಾಶ್ವತವಾಗಿರ್ತದ ಅಂತ ನೋಡಿದ್ರೆ ಇಲ್ಲ, ಹೊರಟೋಗ್ಬಿಡ್ತದ. ಆದ್ರೆ ಆ ಒಂದು ಕ್ಷಣ ಅಷ್ಟು ಹಿಂಸೆ ಮಾಡಿಕೊಳ್ಳೋದು ಬೇಕಿರೋದಿಲ್ಲ. ಇದನ್ನು ಬಹಳ ಚೆನ್ನಾಗಿ ಸರ್ಪಭೂಷಣರು ಇದನ್ನು ಒಂದು ಸಂತೆಗೊಳಿಸಿದ್ದಾರೆ. ಈ ಸಂಬಂಧಗಳನ್ನ, ತಂದೆ ತಾಯಿ, ಹೆಂಡತಿ, ಗಂಡ, ಮಕ್ಕಳು, ಮನೆ, ಭೂಮಿ, ಅಧಿಕಾರ, ಇವೆಲ್ಲ ಹೇಗೆ ಅಂತಂದ್ರೆ, ಯಾಕಂದ್ರೆ ಇವು ಹುಟ್ಟುವಾಗ್ಲೂ ಇದ್ದಿಲ್ಲ. ಹುಟ್ಟುವಾಗ ಕೆಲವೊಂದಿದ್ದು ಕೆಲವೊಂದಿದ್ದಿಲ್ಲ. ತಂದೆ ತಾಯಿ ಹುಟ್ಟುವಾಗಿದ್ರು, ಆಮೇಲೆ ಉಳಿದ್ವೆಲ್ಲ ಬಂದು ನಾವು ದೊಡ್ಡವರಾಗುತ್ತೆ ಇವೆಲ್ಲ ನಮ್ದು ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಇವು ವಯಸ್ಸಾದ್ಮೇಲೆ ಕೂಡ ಎಲ್ಲ ಹಂಗೆ ಬಿಟ್ಟು ಹೋಗ್ತಾವ, ಒಂದೊಂದಾಗಿ ಕಳ್ಚ್ಕೊಂತ ಹೋಗ್ತವೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಪುಣ್ಯ ಅಂದ್ರೆ ಯಾವುದೋ ಒಂದು ನಾವೊಂದಿಷ್ಟು ಬಯಸಿದ್ದೀವಿ ಅಂದ್ರೆ ತಪಸ್ಸು ಮಾಡಿದ್ದೀವಿ. ಆ ತಪಸ್ಸಿನ ಫಲದಿಂದ ಒಬ್ಬರಿಗೊಬ್ಬರು ಜೊತೆಯಾಗಿದ್ದೀವಿ. ತಪಸ್ಸು ತೀರಿದ್ಮೇಲೆ ಅವು ಒಂದು ಕ್ಷಣನೂ ಕೂಡ ನಿಲ್ಲೋದಿಲ್ಲ ಅಂತಂತಾರೆ ಅವರು. ಸೊ ಅದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂತಂದ್ರೆ, ಒಂದು ಸಂತೆ, ಮೊದಲು ಸಂತೆಗಳಂತ ಆಗ್ತಿದ್ದು, ಸುಮಾರು ಸುತ್ತಮುತ್ತ ಇರತಕ್ಕಂತಹ ಹಳ್ಳಿಗಳ ಜನ ಎಲ್ಲ ಒಂದು ಸಿಟಿಯಲ್ಲಿ ಎಲ್ಲರೂ ಸೇರ್ತಿದ್ರು. ಎಲ್ಲ ವ್ಯಾಪಾರದ ಮಳಿಗೆಗಳು,
ಎಲ್ಲಾ ರೀತಿಯಾಗಿರ್ತಕ್ಕಂಥ ಇವಾಗ ಹೆಂಗ ನಾವು ಡಿಮಾರ್ಟ್ ಇವಕ್ಕೆಲ್ಲ ಓದುವಂತಂದ್ರೆ ಹೆಂಗ ಎಲ್ಲ ಸಿಗ್ತಾವೋ ಆ ರೀತಿಯಾಗಿ ಒಂದು ಪ್ರದೇಶದಲ್ಲಿ ಎಲ್ಲ ಸಿಗ್ತಿದ್ವು. ಅವಾಗ ಬೆಳಗ್ಗೆ ಶುರು ಆಗ್ತಿತ್ತು, ಸಾಯಂಕಾಲ ಸೂರ್ಯ ಅಸ್ತ ಆಗಿಬಿಡ್ತಂದ್ರೆ ಆಯ್ತು ಎಲ್ಲ ಖಾಲಿ ಆಗಿಬಿಡ್ತಿತ್ತು. ವಾರಕ್ಕೊಂದ್ಸಾರಿ. ಅವತ್ತು ಒಂದೇ ದಿವಸ ಅಲ್ಲಿ ಗಲಾಟೆ, ಮತ್ತೆ ನೆಕ್ಸ್ಟ್ ಡೇ 7:30 ಮೇಲೆ ಏನಿರಂಗಿಲ್ಲ, ಎಲ್ಲ ಖಾಲಿ ಖಾಲಿ. ಹಾಗೆ ಈ ಜೀವನ ಅಂತಕ್ಕಂಥದ್ದು, ಈ ಜನ್ಮ ಅಂತಕ್ಕಂಥದ್ದು ಒಂದು ಸಾರಿ ಇದೆಲ್ಲ ಜೊತೆ ಆಗುತ್ತೆ. 50 ವರ್ಷನೋ 60 ವರ್ಷನೋ 80 ವರ್ಷನೋ ಇದೆಲ್ಲ ಜೊತೆ ಆಗುತ್ತೆ. ಮತ್ತೆ ಇದು ಮುಗಿದ ಮೇಲೆ ಇನ್ನು ಕೆಲವೊಂದು ಮಿಡ್ಲಲ್ಲಿ ಬಿಡ್ತವೆ. ಈಗ ನೋಡಿ, ನಮ್ಮ ಜೊತೆಗೆ ತಂದೆ ತಾಯಿ ಇವರೆಲ್ಲ ಹಾಗೆ ಮಧ್ಯದಲ್ಲಿ ಕಳಿಸ್ಕೊಂಡ್ಬಿಡ್ತಾರೆ, ಇರೋದಿಲ್ಲ. ಅಣ್ಣ ಇರ್ಬೋದು, ತಂಗಿ ಇರ್ಬೋದು, ಇನ್ನು ಗಂಡನೋ ಹೆಂಡತಿನೋ ಡಿವೋರ್ಸ್ ಆಗೋದು, ಮಕ್ಕಳು ಇನ್ನೊಂದು ಕಡೆ ಸೆಟ್ಲ್ ಆಗೋದು, ಇದೆಲ್ಲ ಕಾಮನ್. ಇದೆಲ್ಲ ಸಹಜವಾಗಿ ಇದೆಲ್ಲವೂ ಕೂಡ ಇದೆ. ಇದೆಲ್ಲವೂ ಕಾಣಿಸ್ತೇ ಇದೆ, ನಮಗೆ ಕಾಣಿಸ್ತಿಲ್ಲ ಅಂತ ಇರುತ್ತಲ್ಲ. ಆದ್ರೆ ಇದು ಇದು ಹೀಗೆ ಸರಿನಾ? ಮತ್ತೆ ವಿಚಾರವನ್ನು ಮಾಡೋದಿಲ್ಲ. ಯಾಕೆ ವಿಚಾರ ಮಾಡೋದಿಲ್ಲ ಅಂತಂದ್ರೆ ಅದೇ ಪ್ರಶ್ನೆ ಇರೋದು ನಮಗೆ. ಅದರ ಆಚೆ ಇನ್ನೊಂದು ವಿಚಾರ ಇದೆ ಅಂತ ಗೊತ್ತಿಲ್ಲ ನಮಗೆ, ಇಷ್ಟೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಇದರ ಆಚೆ ಇನ್ನೊಂದು ಸತ್ಯ ಇದೆ, ಇದು ಯಾವುದು ಇಲ್ಲದನ್ನು ಕೂಡ ಮನುಷ್ಯ ಬಹಳ ಸಂತೋಷವಾಗಿ ಬದುಕಬಹುದು. ಆ ಒಂದು ಸ್ಥಿತಿ ನಮಗೆ ಗೊತ್ತಿಲ್ಲದಿರೋದ್ರಿಂದ, ಇಷ್ಟರಲ್ಲೇ ಸಿಕ್ಕಾಕೊಂಡಿರೋದ್ರಿಂದ, ಹಾಗಾಗಿ ನಾವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಅಂಟಿಕೊಂಡ್ಬಿಟ್ಟಿದ್ದೀವಿ. ಮತ್ತೆ ಈ ಕ್ಷೇತ್ರಕ್ಕೆ ಅಂಟಿಕೊಂಡಿರುವಾಗ ಕ್ಷೇತ್ರಜ್ಞನ ನೋಡೋದು ಹೆಂಗ? ಸಾಧ್ಯ ಇಲ್ಲ. ಇದು ಪ್ರಶ್ನೆ. ಯಾಕೆ ನಮಗೆ ಇದು ಆಚೆ ತಿಳಿದಿರ್ತಕ್ಕಂಥವ್ರು ಬೇಕು ಅಂತಂದ್ರೆ ಇದಕ್ಕೋಸ್ಕರ. ಎಲ್ಲರೂ ಮಹಾಭಾರತದಲ್ಲಿ ಭೀಷ್ಮ ಇರ್ಬೋದು, ದ್ರೋಣ ಇರ್ಬೋದು, ಕರ್ಣ ಇರ್ಬೋದು, ಧರ್ಮರಾಜ ಇರ್ಬೋದು, ಅರ್ಜುನ ಇರ್ಬೋದು, ಇವರು ಬಹಳ ಪ್ರಮುಖವಾಗಿರ್ತಕ್ಕಂತಹ ಧರ್ಮವನ್ನು ಪಾಲಿಸಿಕೊಂಡು ಬಂದಿರತಕ್ಕಂತಹ ವ್ಯಕ್ತಿಗಳು. ಆದರೆ ಯುದ್ಧದ ಸಂದರ್ಭದಲ್ಲಿ ಇವರೆಲ್ಲ ಧರ್ಮಗಳನ್ನ ಬ್ರೇಕ್ ಮಾಡಿದ. ಯಾಕಂದ್ರೆ ನೀವು ತಿಳಿದಿರ್ತಕ್ಕಂಥದ್ದಷ್ಟೇ ಧರ್ಮ ಅಲ್ಲ ಅಂತ, ಅದರ ಆಚೆ ಇನ್ನೊಂದು ಧರ್ಮ ಇದೆ. ತುಂಬಾ ಜನ ನೋಡಿ, ನೀವು ಮಹಾಭಾರತದಲ್ಲಿ ಭೀಷ್ಮನನ್ನ ತಗೊಳ್ಳಿ, ಮತ್ತೆ ವಿದುರನನ್ನ ತಗೊಳ್ಳಿ. ವಿದುರ ಮಂತ್ರಿ ಅವನು, ಮಹಾಮಂತ್ರಿ ಅವನು. ಭೀಷ್ಮಾಚಾರ್ಯ ಮಂತ್ರಿ ಅಲ್ಲ, ಸುಮ್ಮನೆ ದಂಡನಾಯಕ, ಸೇನಾನಾಯಕ ಅಷ್ಟೇನೆ, ಒಬ್ಬ ಮಿಲಿಟರಿ ಆರ್ಮಿ ಇದ್ದಂಗ ಹಸ್ತಿನಾವತಿಗೆ. ಅದಕ್ಕಿಂತ ಹೆಚ್ಚು ಪವರ್ ಇರತಕ್ಕಂಥದ್ದು ವಿದುರನಲ್ಲಿ, ಯಾಕಂದ್ರೆ ಅವನು ಮಂತ್ರಿ. ಆದರೆ ವಿದುರನಿಗೆ ಭೀಷ್ಮನಿಗಿಂತ ಅದರ ಆಚೆ ಇರ್ತಕ್ಕಂಥ ಸತ್ಯ ಗೊತ್ತಿತ್ತು. ಹಾಗೆ ದ್ರೋಣನ ತಗೊಳ್ಳಿ, ಅವನು ಶಾಸ್ತ್ರದಲ್ಲಿ ಕೋವಿದ. ಅವನು ಕೂಡ ಅದರ ಆಚರಿರ್ತಕ್ಕಂಥ ಧರ್ಮ ಗೊತ್ತಾಗಲಿಲ್ಲ. ಇನ್ನು ಸತ್ಯಸಂಧನಾಗಿರ್ತಕ್ಕಂಥ ಧರ್ಮರಾಜನ ಕೂಡ ಅದೇ ಇತ್ತು. ಇನ್ನು ಮಹಾ ಕರುಣಾಮಯ ಇರ್ತಕ್ಕಂಥ ಅರ್ಜುನನ ಕೂಡ ಅದೇ ಆಯ್ತು. ಪರಮಾತ್ಮನ ವಚನವನ್ನ ನೇರವಾಗಿ ಪಾಲನೆ ಮಾಡಿರ್ತಕ್ಕಂಥವನು ನಮಗೆ ಮಹಾಭಾರತದಲ್ಲಿ ಸಿಗ್ಬೇಕಂದ್ರೆ ಅದು ವಿದುರನೊಬ್ಬನೇ. ಆಸಕ್ತಿ ಇತ್ತು, ಅಷ್ಟೇ ಅನಾಸಕ್ತಿ ಇತ್ತು. ತಪ್ಪು ಮಾಡ್ತೀಯ ಅಂದ್ರೆ ಖಾರವಾಗಿ ಹೇಳ್ಬಿಡ್ತಿದ್ದ. ಕೊನೆಗೆ ಯಾವಾಗ ಯುದ್ಧ ಅಂತ ಬಂದಾಗ ಆಯ್ತು, 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ರಿಸೈನ್ ಮಾಡಿಬಿಟ್ಟು ಯುದ್ಧ ಕೂಡ ಬರ್ಲಿಲ್ಲ. ಅವನ ಆಚರಣೆ ತಗೊಂಡ್ಬಿಟ್ಟ. ಅದು ಭೀಷ್ಮನಿಗೆ ಬರ್ಲಿಲ್ಲ, ದ್ರೋಣನಿಗೆ ಬರ್ಲಿಲ್ಲ. ಮತ್ತೆ ತನ್ನ ತಪ್ಪಿನಿಂದ ಧರ್ಮರಾಜನಿಗೆ ತಾನು ಆಚರಿಸುವಂತಹ ಧರ್ಮ
ಅಧರ್ಮಿಗಳ ಜೊತೆ ಹೆಂಗ ವ್ಯವಹಾರ ಮಾಡಬೇಕು ಅಂತಕ್ಕಂಥದ್ದು ಜ್ಞಾನ ಇಲ್ಲಾರ್ದೆ ಎಲ್ಲವನ್ನ ಕಳ್ಕೊಂಡಿದ್ದ. ಮತ್ತೆ ಅದನ್ನ ಪಡ್ಕೊಳ್ಬೇಕು ಅದೇ ಧರ್ಮದಿಂದ ಕೂಡ ಯಾವ ಧರ್ಮ ಉಪಯೋಗಿಸ್ಬೇಕಂತನೂ ಕೂಡ ಗೊತ್ತಾಗಿಲ್ಲ ಅವನಿಗೆ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಹಾಗಾಗಿ ಈ ಎಲ್ಲ ಪ್ರಸಂಗಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ನಾವು ಏನ್ ತಿಳ್ಕೊಂಡಿದ್ದೇವೋ ಅಷ್ಟೇ ಧರ್ಮ ಆಗಿಬಿಟ್ಟದ. ಅದರ ಆಚರ ಇನ್ನೊಂದು ಧರ್ಮ ಇದೆ ಅಂತಕ್ಕಂಥದ್ದು ಮಹಾಭಾರತದಲ್ಲಿ ವಿದುರನೊಬ್ಬನಿಗೆ ಗೊತ್ತಿತ್ತು. ಅವನಿಗೆ ಏನು ಇವರೆಲ್ಲ ಮಾತಾಡ್ತಾರಲ್ವಾ, ಭೀಷ್ಮ ಮಾತಾಡ್ತಾನೆ, ದ್ರೋಣ ಮಾತಾಡ್ತಾನೆ, ಕರ್ಣ ಮಾತಾಡ್ತಾನೆ. ಅನ್ನದ ಋಣ ಇತ್ತು, ಅನ್ನದ ಋಣ ಇತ್ತು. ಇವ್ರಿಗಿಂತ ಜಾಸ್ತಿ ಅವನಿಗೆ ಅನ್ನದ ಋಣ ಇತ್ತು. ಅವನೊಬ್ಬ ದಾಸಿಪುತ್ರ, ವೇಶ್ಯ ಮಗ, ದೀರ್ಘಕಾಲ ಮಂತ್ರಿಯನ್ನು ಅನುಭವಿಸಿದ್ದಾನೆ, ರಾಜವೈಭವ ಅನುಭವಿಸಿದ್ದಾನೆ. ಆದರೆ ಯಾವಾಗ ಅದು ಅಧರ್ಮ ಯುದ್ಧ ಶುರುವಾಯಿತು, ಒಂದೇ ಕ್ಷಣದಲ್ಲಿ ತ್ಯಾಗ ಮಾಡಿಬಿಟ್ಟ. ಹೀಗೆ ನಮಗೆ ಆಸಕ್ತಿನೂ ಇರಬೇಕು, ಅದರ ದೋಷವನ್ನ ನೋಡಿ ಸಮಯ ಬಂದಾಗ ನಿರಾಸಕ್ತಿನೂ ಕೂಡ ಬೇಕಾಗುತ್ತೆ. ನಿರಾಸಕ್ತಿ ಅಂದ್ರೆ ದೋಷವನ್ನ ಗುರುತಿಸಿ ಆಸಕ್ತಿಯುತನಾಗಿ ಕರ್ಮದಿಂದ ಕೆಲಸ ಮಾಡು, ತೊಂದರೆ ಇಲ್ಲ, ಪ್ರಾರಬ್ಧ ವಶಾತ್. ಆದ್ರೆ ಅದು ನಿನ್ನನ್ನು ಬಾಧಿಸಬಾರ್ದು. ನಿನ್ನನ್ನು ಬಾಧಿಸ್ತಾ ಇದೆ, ನಿನಗೆ ನೋವು ಕೊಡ್ತಾ ಇದೆ ಅಂತಂದ್ರೆ ಅದು ಸರಿಯಾಗಿರ್ತಕ್ಕಂಥ ಧರ್ಮ ಅಲ್ಲ. ಧರ್ಮ ಅಂತಂದ್ರೆ ಅದರ ಅರ್ಥ ಸುಖ ಅಂತ. ಈಗ ಸುಖ ಇಲ್ಲ ನೋಡಿ, ಇಲ್ಲಿ ಧರ್ಮ ಇದೆ, ಹೆಂಡತಿ ಧರ್ಮ ಇದೆ, ಗಂಡನ ಧರ್ಮ ಇದೆ, ಮಕ್ಕಳ ಧರ್ಮ ಇದೆ, ರೆಸ್ಪಾನ್ಸಿಬಿಲಿಟಿ ಧರ್ಮ ಇದೆ. ಆದ್ರೆ ಧರ್ಮ ದುಃಖ ಕೊಡಬಾರ್ದಲ್ವಾ? ದುಃಖ ಕೊಡ್ತಾ ಇದೆ ಅಂತಂದ್ರೆ ಧರ್ಮ ಎಲ್ಲ ತಪ್ಪಿದೆ ಅಂತ ಬಹಳ ಜನಕ್ಕೆ ಭಾರಿ ಕನ್ಫ್ಯೂಸ್ ಇದು. ಧರ್ಮ ಪಾಲನೆ ಮಾಡೋ ತಪ್ಪಲ್ಲ, ಆದ್ರೆ ಧರ್ಮ ದುಃಖ ಕೊಡ್ತಾ ಇದೆ ಅಂದ್ರೆ ಅರ್ಥ ಎಲ್ಲೂ ಧರ್ಮದ ವ್ಯಾಖ್ಯಾನ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂತ. ಧರ್ಮದ ಅರ್ಥವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಸೊ ಹಾಗಾಗಿ ಇಂತಹ ಒಂದು ದೋಷವನ್ನ ನಾವು ಎಲ್ಲಿಯವರೆಗೆ ಧರ್ಮದಲ್ಲಿ ನೋಡಂಗಿಲ್ವೋ, ಎಲ್ಲಿಯವರೆಗೆ ಗಂಡನಲ್ಲಿ ನೋಡೋದಿಲ್ವೋ, ಎಲ್ಲಿಯವರೆಗೆ ಹೆಂಡತಿಯಲ್ಲಿ ನೋಡೋದಿಲ್ವೋ, ಎಲ್ಲಿಯವರೆಗೆ ಮಕ್ಕಳಲ್ಲಿ ನೋಡೋದಿಲ್ವೋ, ಎಲ್ಲಿಯವರೆಗೆ ಪ್ರಾಪರ್ಟಿಯಲ್ಲಿ ನೋಡೋದಿಲ್ವೋ, ಎಲ್ಲಿಯವರೆಗೆ ಶರೀರದಲ್ಲಿ ನೋಡೋದಿಲ್ವೋ, ಅಲ್ಲಿ ತನಕನೂ ಕೂಡ ನಮಗೆ ಅದ್ರ ಜೊತೆ ವ್ಯವಹಾರ ಮಾಡಕ್ ಬರೋದಿಲ್ಲ. ಸೊ ಹಾಗಾಗಿ ಗೀತಾಚಾರ್ಯ ಇಲ್ಲಿ ಹೇಳ್ತಕ್ಕಂಥದ್ದು ಸಮಚಿತ್ತ ನಿತ್ಯಂ. ಸಮಚಿತ್ತನಾಗಿರ್ಬೇಕು. ಯಾವುದರಲ್ಲಿ? ಇಷ್ಟಂ ಅನಿಷ್ಟಂ ಉಪಪತ್ತಿಷು. ಇವೆಲ್ಲವೂ ಕೂಡ ಇಷ್ಟ ಮತ್ತು ಅನಿಷ್ಟವನ್ನ ಒಟ್ಟೊಟ್ಟಿಗೆ ತರ್ತವೆ. ಸಂತೋಷನೂ ತರ್ತವೆ ಮತ್ತೆ ದುಃಖನೂ ತರ್ತವೆ. ಇಷ್ಟನೂ ಆಗತ್ತೆ, ಅನಿಷ್ಟನೂ ಆಗತ್ತೆ. ಈ ಎರಡೂ ಗುಣಗಳು ಗೊತ್ತಿತ್ತು ನಮಗೆ ಅಂತಂದ್ರೆ ಅವಾಗ ನಮ್ಮಲ್ಲಿ ನಾವು ಸಮಚಿತ್ತರಾಗಿರಕ್ ಬರ್ತದೆ. ಅದಕ್ಕೆ ಸಮಚಿತ್ತರಾಗಿರ್ಬೇಕು. ಸಮಚಿತ್ತತೆ ಯಾವಾಗ ಬರುತ್ತೆ ಅಂತಂದ್ರೆ ನಿಮಗೆ ಅಟ್ಯಾಚ್ಮೆಂಟ್ ಇತ್ತು ಅಂತಂದ್ರೆ ಸಮಚಿತ್ತತೆ ಬರೋದಿಲ್ಲ. ಒಟ್ಟಿಗಿರ್ಬೇಕು, ಡಿಟ್ಯಾಚ್ಮೆಂಟ್ ಆಗಿರ್ಬೇಕು. ಇದು ಅದ್ಭುತ ಕುಶಲತೆ. ಇದೇ ನಮಗೆ ಬರ್ತಾ ಇಲ್ಲ. ಒಟ್ಟಿಗಿದ್ದಗಳಿಗೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ತದ. ಯಾವಾಗ ಅಟ್ಯಾಚ್ಮೆಂಟ್ ಬರ್ತದೋ ಅವಾಗ ಅದರ ಪುಣ್ಯ ಪಾಪ ಎಲ್ಲ ಅದರದ್ದು ಸುಖದಕ್ಕೆಲ್ಲ ನಾವು ತಗೊಂಡ್ಬಿಡ್ತೀವಿ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಕೂಡ ಸಂಘಜೀವಿಗಳು. ಜಗತ್ತು ಅಂತಕ್ಕಂಥದ್ದು ಒಂದಕ್ಕೊಂದು ಸೇರಿಕೊಂಡಾಗಿರ್ತಕ್ಕಂಥದ್ದು. ಭೂಮಿಯಲ್ಲಿ ನೀರು ಸೇರ್ಕೊಂಡದ, ನೀರಲ್ಲಿ ಅಗ್ನಿ ಸೇರ್ಕೊಂಡದ, ಅಗ್ನಿಯಲ್ಲಿ ಗಾಳಿ ಸೇರ್ಕೊಂಡದ,
ಗಾಳಿಯಲ್ಲಿ ಆಕಾಶ ಸೇರಿಕೊಂಡದ. ಈಗ ಒಂದಕ್ಕೊಂದು ಮಿಕ್ಸ್ ಆಗಿರ್ತಕ್ಕಂಥದ್ದು ಶರೀರ ತಗೊಂಡಿವಿ ಅಂತಂದ್ರೆ ಶರೀರದಲ್ಲಿ ದೇಹನ ಸ್ಥೂಲನದ, ಪ್ರಾಣನದ, ಮನಸ್ಸನು ಅದ, ಬುದ್ಧಿನೂ ಅದ. ಹೀಗೆ ಇದೆಲ್ಲ ಮಿಕ್ಸ್ ಆಗಿರ್ತಕ್ಕಂಥದ್ದು. ಮಿಕ್ಸ್ ಜೊತೆಗೆ ಇರ್ಬೇಕು ನಾವು. ಮಿಕ್ಸ್ ಇದನ್ನ ದಾಟಿರಕ್ ಬರೋದಿಲ್ಲ. ಆದ್ರೆ ಇದ್ರ ಜೊತೆಗೆ ಹೇಗಿರ್ಬೇಕು, ಇದರದು ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ಇದರದು ವೀಕ್ನೆಸ್ ಏನು, ಈ ಎರಡೂ ಗೊತ್ತಿರ್ಬೇಕು. ಒಬ್ಬ ವ್ಯಕ್ತಿ ಅವನ ಒಳ್ಳೆಯ ಗುಣಗಳೇನಂತನೂ ಗೊತ್ತಿರಬೇಕು, ಕೆಟ್ಟ ಗುಣಗಳೇನಂತನೂ ಗೊತ್ತಿರಬೇಕು. ಯಾಕಂತಂದ್ರೆ 100ಕ್ಕೆ 100ರಷ್ಟು ಒಳ್ಳೇದು, 100ಕ್ಕೆ 100ರಷ್ಟು ಕೆಟ್ಟದು ಯಾರ ಹತ್ರ ಇರಂಗಿಲ್ಲ. ಪುರಾಣಗಳಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, 100ಕ್ಕೆ 100ರಷ್ಟು ಕೆಟ್ಟದೇ ಇತ್ತಂತಂದ್ರೆ ಅವನನ್ನ ರಾಕ್ಷಸ ಗುಂಪಿಗೆ ಸೇರಿಸ್ತಾರೆ. ರಾಕ್ಷಸರು ಅಂತ ಕರೀತಾರೆ ಅವರನ್ನು. ಅವ್ರಿಗೆ ಭೂಲೋಕದಾಗಿ ನಂಬ್ತಾರೆ ಇರಂಗಿಲ್ಲ ಅವರು. ಇನ್ನು 100ಕ್ಕೆ 100ರಷ್ಟು ಒಳ್ಳೇದು ಅಂತಂದಾಗ ಅವ್ರು ನಮ್ಗಿಂತ ಎತ್ತರ ತಗೊಂಡೋಗ್ಬಿಡ್ತಾರ, ದೇವತೆಗಳು ಅಂತ. ಹಾಗಾಗಿ ಈ ಭೂಮಿಯ ಮೇಲೆ ಯಾರೆಲ್ಲ ಜನಿಸಿದ್ದೆವು ಅವರೆಲ್ಲರೂ ಕೂಡ ಒಳ್ಳೆಯದು ಮತ್ತೆ ಕೆಟ್ಟದು ಎರಡರ ಮಿಶ್ರಣದಿಂದ ಈ ಭೂಮಿಯ ಮೇಲೆ ನಮಗೆ ಅವಕಾಶ ಇದೆ. ಪೂರ್ತಿ ಕೆಟ್ಟದಿಲ್ಲ, ಪೂರ್ತಿ ಒಳ್ಳೇದಿಲ್ಲ. ಮನುಷ್ಯ ಅಂತಂದ್ಮೇಲೆ ಅವನ ಹತ್ರ ಒಂದಿಷ್ಟು ಒಳ್ಳೇದು ಇರ್ತದೆ, ಒಂದಿಷ್ಟು ಕೆಟ್ಟದಿರ್ತದೆ. ಈಗ ಹೆಂಗ ಯಾವ್ದಾರು ಒಂದು ಮಟೀರಿಯಲ್ ತಗೊಂಡು ಅಂತಂದ್ರೆ ಹೇಳ್ತಾರೆ ಅದನ್ನ ಇಷ್ಟು ಲಿಮಿಟ್ ಅದ, ಇದಕ್ಕೆ ಅದ ಆಚೆ ಇದನ್ನ ಬಳಸಬಾರ್ದು. ಒಂದು ಕಾರ್ ತಗೊಂಡು ಅಂತಂದ್ರೆ ಒಂದು ಕಾರಿನ ಲಿಫ್ಟ್ ಕೂಡ ಈ ಬಿಲ್ಡಿಂಗ್ ಗಳಲ್ಲಿ ಲಿಫ್ಟ್ ಹಾಕಿರ್ತಾರೆ ನೋಡಿ. ಲಿಫ್ಟ್ ಹಾಕುವಾಗ ಅದನ್ನ ಬರೆದಿರ್ತಾರೆ ಅವರು 8% ಇಷ್ಟು ಕೆಜಿ ಅಂತ ಬರೆದು ಬಿಟ್ಟಿರ್ತಾರೆ. ಅದಕ್ಕೆ ಅಷ್ಟು ಕೆಜಿ ಮೇಲೆ ಹೋಗ್ಬಾರ್ದು. ಹಾಗೆ ಇಂದ್ರಿಯ ಇರ್ಲಿ, ಈ ದೇಹ ಇರ್ಲಿ, ಮತ್ತೆ ದೇಹಕ್ಕೆ ಜೊತೆಯಾಗಿರ್ತಕ್ಕಂತಹ ಸಂಬಂಧಗಳಿರ್ಲಿ, ಈ ಎಲ್ಲ ಸಂಬಂಧಗಳು ಲಿಮಿಟ್, ಅದರದ್ದು ಗುಣ ಮತ್ತು ಒಳ್ಳೆಯದು ಕೆಟ್ಟದು ಈ ಎರಡೂ ಇರ್ತಕ್ಕಂಥದ್ದು. ಈ ಎರಡು ಇರುವಾಗ, ಈ ಎರಡು ನಮ್ಮ ಮೇಲೆ ಬಂದು ಅಪ್ಪಳಿಸುವಾಗ, ಅವಾಗ ಏನೋ ಒಳ್ಳೇದು ಮಾಡಿದಗಳಿಗೆ ಓ ದೇವರಂತನ್ನೋದಾಗ್ಲಿ, ಏನೋ ಕೆಟ್ಟದ್ ಮಾಡಿದಗಳಿಗೆ ಅಯ್ಯೋ ರಾಕ್ಷಸರಂತನ್ನೋದಾಗ್ಲಿ, ಈ ಇಂಬ್ಯಾಲೆನ್ಸ್ ಇರಬಾರ್ದು. ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಸಮಚಿತ್ತನಾಗಿರ್ಬೇಕು. ನಿತ್ಯಂಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು. ಉಪಪತ್ತಿಷು ಅಂದ್ರೆ ಅವನ ಮೇಲೆ ಬಂದು ಬೀಳ್ತವೆ. ಯಾವುವು ಇಷ್ಟವಾಗಿರ್ತಕ್ಕಂಥದ್ದು, ಅನಿಷ್ಟವಾಗಿರ್ತಕ್ಕಂಥದ್ದು, ಇವೆರಡೂ ಕೂಡ ನಮ್ಮ ಮೇಲೆ ಬಂದು ಬೀಳ್ತವೆ. ಬಿದ್ದಾಗ ನಮಗೆ ಈ ಜ್ಞಾನ ಇತ್ತಂತಂದ್ರೆ ನಾವು ಸ್ಥಿತರಾಗಿರ್ತೇವೆ. ಒಂದು ವೇಳೆ ನಮಗೆ ಈ ಜ್ಞಾನ ಇಲ್ಲದೆ ಹೋಗ್ಬಿಟ್ರೆ ನಾವು ಬ್ಯಾಲೆನ್ಸ್ ಕಳ್ಕೊಂಡ್ ಬಿಡ್ತೀವಿ. ಬ್ಯಾಲೆನ್ಸ್ ಕಳ್ಕೊಂಡಿವಿ ಅಂತಂದ್ರೆ ಭಗವದ್ಗೀತೆ ಕೇಳಿರತಕ್ಕಂಥದ್ದು ಏನು ಉಪಯೋಗ ಬರೋದಿಲ್ಲ. ಆದ್ರೆ ಬೈ ಮಿಸ್ಟೇಕ್ ಏನಂತಂದ್ರೆ ಈ ಎಲ್ಲ ದೋಷಗಳನ್ನ, ವೈರಾಗ್ಯ ಇವೆಲ್ಲ ಬಿಟ್ಟು ಹೋಗ್ಬೇಕು, ಹೀಗೆ ತಪ್ಪಾಗಿ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಕೆಲವೊಬ್ರು ಬಿಟ್ಟು ಹೋಗ್ಬಿಡ್ಬೇಕಂತ ಮಾತಾಡ್ತಾರೆ, ಕೆಲವೊಬ್ರು ಇದು ಹಿಂಗೆ ಇರೋದಂತ ಮಾತಾಡ್ತಾರೆ. ಅಲ್ಲ, ಇವೆರಡು ತಪ್ಪು. ಬಿಟ್ಟು ಹೋಗಂತನೂ ಅಲ್ಲ, ಹೀಗಿರ್ಬೇಕಂತಲ್ಲ, ಹೇಗೆ ಇರಬೇಕು ಅಂತನ್ನೋದನ್ನ ತಾನು ಅವನು ಮಾಡಿ ತೋರಿಸಿದ್ದಾನೆ. ಯಥಾಚಾರ್ಯ ಮಾಡಿ ತೋರಿಸಿದ್ದಾನೆ. ಭಗವದ್ಗೀತೆಯಲ್ಲಿ ನಾವು ನೋಡಿದಾಗ, ಮಹಾಭಾರತದಲ್ಲಿ ವ್ಯಾಸರು ಮಾಡಿ ತೋರಿಸಿದ್ದಾರೆ, ವಿದುರ ಮಾಡಿ ತೋರಿಸಿದ್ದಾನೆ. ಯಾರೋ ಒಬ್ಬರಲ್ಲ, ನಮಗೆ 3 ಜನ ಬಹಳ ಪ್ರಮುಖವಾಗಿ ಸಿಕ್ಕಿದ್ದಾರೆ. ನಾವು ಇನ್ನೊಬ್ಬರು, ಯಾಕಂದ್ರೆ ಸಂಜಯನು ಕೂಡ ಆಗಿದ್ದ. ಸಂಜಯನ ನೀವು
ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಕ್ಕಂತಹ, ಧೃತರಾಷ್ಟ್ರನ ಜೊತೆ ಹೇಳ್ತಕ್ಕಂತಹ ಪಾಂಡವರ ಜೊತೆಗೆ ಸಂಧಾನಕ್ಕೆ ಹೋದಾಗ ಸಂಜಯನ ಸಂವಾದ ಕೇಳ್ಬೇಕು. ಎಷ್ಟು ಅವನು ತನಗೆ ಕೊಟ್ಟಿರ್ತಕ್ಕಂಥದ್ದನ್ನ ಒಂದಿಷ್ಟು ಆ ಕಡೆ ಈ ಕಡೆ ಇಲ್ಲದೆ ಮ್ಯಾಥಮೆಟಿಕ್ಸ್ ತರ ಕರೆಕ್ಟ್ ಆಗಿ ಹೇಳ್ತಕ್ಕಂತಹ ಒಂದು ವಿಶೇಷ ಕ್ವಾಲಿಟಿ ನಾವು ಸಂಜಯನಲ್ಲಿ ನೋಡ್ತೀವಿ. ವಿಶೇಷವಾಗಿ ಉದ್ಯೋಗ ಪರ್ವ, ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬಹಳ ಸೊಗಸಾಗಿ ಸಂಜಯನನ್ನ ವ್ಯಾಸರು ಚಿತ್ರಿಸಿದ್ದಾರೆ. ಹಾಗಾಗಿ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಸಂಜಯನ್ ತರ ಇರಬೇಕು. ಕಂಪನಿಯ ಆಶಯಗಳನ್ನು ಹೇಳ್ಬೇಕು ಬಿಟ್ರೆ ಅದರ ಆಚೆ ಇನ್ನೊಂದನ್ನು ಹೇಳಬಾರದು. ಆದ್ರೆ ನಾವೇನ್ ಮಾಡ್ತೀವಿ, ಕಂಪನಿಯ ಆಶಯ ಜೊತೆಗೆ ನಮ್ಮ ಆಶಯಗಳನ್ನು ಕೂಡ ಹೇಳ್ಬಿಡ್ತೀವಿ. ಇಲ್ಲ, ಅವನು ಎಷ್ಟು ಕ್ಲಾರಿಟಿ ಅಂತಂದ್ರೆ ಧೃತರಾಷ್ಟ್ರ ಏನ್ ಹೇಳಿದ್ನೋ ಅಷ್ಟೇ ಹೇಳ್ತಾನೆ ಅವನು. ಇನ್ನೊಂದಿಷ್ಟು ಶೇರ್ಸ್ ಆಗ್ಲಿ, ಇನ್ನೊಂದಿಷ್ಟು ಕಡಿಮೆ ಆಗ್ಲಿ, ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಯಾವಾಗ್ಲೂ ಅಷ್ಟೇ ಮನುಷ್ಯ, ನಾವೇನ್ ಮಾಡ್ತೀವಿ ಅಂದ್ರೆ ಇನ್ನೊಂದಿಷ್ಟು ಶೇರ್ಸ್ ಹೇಳ್ತೀವಿ, ಇಲ್ಲ ಇನ್ನೊಂದಿಷ್ಟು ಅಂದ್ರೆ ಕಡಿಮೆ ಮಾಡಿ ಹೇಳ್ಬಿಡ್ತೀವಿ. ಎರಡು ತಪ್ಪು. ಅದಕ್ಕೆ ಪಾಲಿಸಿ ಅರ್ಥ ಮಾಡ್ಕೋಬೇಕು. ಒಂದು ಕಂಪನಿಗಳಲ್ಲಿ, ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲಸ ಮಾಡುವಾಗ ಆ ಇನ್ಸ್ಟಿಟ್ಯೂಟ್ ಪಾಲಿಸಿ, ಕಂಪನಿ ಪಾಲಿಸಿ, ಹಾಗೆ ಫ್ಯಾಮಿಲಿ ಪಾಲಿಸಿ, ಈ ಪಾಲಿಸಿಗಳನ್ನ ಅರ್ಥ ಮಾಡಿಕೊಂಡಿವಿ ಅಂತಂದ್ರೆ ಅವಾಗ ಅದು ವ್ಯತ್ಯಾಸ ಆದಾಗಲೂ ಕೂಡ ನಾವು ಸಮಚಿತ್ತದಿಂದ ಇರ್ಲಿಕ್ಕೆ ಬರುತ್ತೆ, ಸಾಧ್ಯವಾಗುತ್ತೆ. ಹಾಗಾಗಿ ಈ 5 ಶ್ಲೋಕಗಳು ಅತ್ಯಂತ ರಮಣೀಯವಾಗಿ ನಮ್ಮನ್ನ ನಾವು ತೆರೆದಿಟ್ಟುಕೊಳ್ಳಲಿಕ್ಕೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಮತ್ತು ಚೆನ್ನಾಗಿ ಅರ್ಥ ಆಗಿಬಿಟ್ರೆ ಇಲ್ಲೇ ಸುಖ ಆಗಿಬಿಡ್ತದೆ. ಅದು ಈ ಕ್ಷಣದಲ್ಲೇ ಸುಖ ಆಗಿಬಿಡ್ತದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಗೀತೆಯಲ್ಲಿ ಈ 13th ಚಾಪ್ಟರು ಮತ್ತೆ 15th ಚಾಪ್ಟರು, ಈ 2 ಅಧ್ಯಾಯಗಳು ಬಹಳ ಅದ್ಭುತವಾಗಿರ್ತಕ್ಕಂತಹ ಉಪನಿಷತ್ತಿನ ಸಾರ ಎಲ್ಲವನ್ನ ಇದರಲ್ಲಿ ಸೆಕೆಂಡ್ ಚಾಪ್ಟರ್ಲಿ ಏನಿತ್ತು ಆ ಸೆಕೆಂಡ್ ಚಾಪ್ಟರ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಈ 13th ಚಾಪ್ಟರು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಮತ್ತೆ 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 ಓದಿ ಇದನ್ನ ಚಿಂತನೆ ಮಾಡ್ತಾ ನಿಮ್ಮೊಳಗಡೆಗೆ ಒಂದು ಸತ್ಯ ಹೊಳಿತದೆ. ಅದು ಶಾಶ್ವತ ಸತ್ಯ. ಆ ಸತ್ಯ ನಿಮ್ಮನ್ನ ಖಂಡಿತವಾಗ್ಲೂ ಕೂಡ ಈ ಹೊಸ ವರ್ಷದಲ್ಲಿ ಹೆಚ್ಚು ಆನಂದವನ್ನ ತರಲಿ ಅಂತ ಹೇಳ್ತಾ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ.